ನಿಮಗೆ ಚೌರಿ ಹಿಡ್ಕೊಂಡು ಎಲ್ಲಿಗೆ ಸುತ್ತ ಕೂತಿದ್ದೀನಿ ನೀನು ಅಲ್ಲ ಹುಸಿ ಸಣ್ಣ ಇರ್ತಂತ ನಾನು ನೋಡ್ದಂಗೆ ನಮ್ಮ ಬೀದಿಗೆ ನೀರು ಇಟ್ಟು ಬಿಡಕ್ಕಿಲ್ಲ ಕಣವ ಹುಸಿ ಹೊಟ್ಟೆ ಉಸಾಕಿಲ್ಲ ನೀರಿಲ್ಲ ರವಿ ಬೇರೆ ನೀರು ಇಕ್ಕಬೇಕು ನಿನ್ನ ಹಳಿನೂ ನೀರು ಇಕ್ಕಬೇಕು ನೀರು ಇಲ್ಲ ಅದಕ್ಕೆ ಹೋಗ್ತಿತ್ತು ಅವನಲ್ಲಿ ಟ್ಯಾಂಕಿ ಅದಲ್ಲ ಪಕ್ಕದ ಬೀದಿಲಿ ಅಲ್ಲಿಂದವ ಮೊನ್ನೆ ತಾನೇ ನೀರು ಬಿಟ್ಟಿದ್ರಲ್ಲ ತುಂಬ್ಕೊಂಬಡಿಕೊಳ್ಳುವೆ ನೀರ ತುಂಬ್ಕೊಂಬಡಿಕೊಂಡಿದ್ದೆ ನಿನ್ನ ಹಳಿನುವೆ ನಿಮ್ಮ ಮೊಮ್ಮಗಳು ಸೇರ್ಕೊಂಡು ಇತ್ತಲಲ್ಲಿ ಒಂದು 4 ಮೇಳೆ ಇಲ್ವಾ ಇವು ಬಾಳೆಕಾಯಿ ಅದು ಇದು ಅವಕ್ಕೆ ಔಷಧಿ ಹೊಡಿಬೇಕು ಅಂದ್ಬಿಟ್ಟು ಕಡಾಯಿದಲ್ಲಿ ತೊಟ್ಟಿಲ್ ತುಂಬಿರೋ ನೀರನ್ನೆಲ್ಲ ಎತ್ಕೊಂಡು ಹೋಗಿ ಔಷಧಿ ಹೊಡೆದ್ಬಿಟ್ಟವ್ರೆ ಅಲ್ಲ ಹಟ್ಟಿಗಾರು ಬಂದ್ಬಿಟ್ಟು 4 ಜನ ನೀರಲ್ಲಿ ಇಸ್ಕೊಯ್ತಿಲ್ವಾ ಬ್ಯಾಡ ಕಟ್ಬಿಡು ಬಾಣ್ತಿ ಮನೆ ಅಲ್ಲೇ ನೀರು ಸಾಕಾಕಿಲ್ಲ ನಿಮ್ಮ ಬೀದಿ ನೀರು ಬಿಟ್ಟಿಲ್ವಾ ಅಲ್ಲಕನ್ ಮಗ ಇಲ್ಲಿ ಬಿಡ್ನಿಲ್ಲ ಅಲ್ಲೇ ಬಿಟ್ಟರು ಅಲ್ಲೂ ಬಿಟ್ಟಿಲ್ಲ ಅದೇ ಡ್ರಮ್ಮು ಗಿಂಬು ತೊಟ್ಟಿ ಪಾತ್ರೆ ಪಗ್ರ ಎಲ್ಲಕ್ಕೂ ತುಂಬ್ಕೊಂಬಡಿ ಕಡಿವಿ ಮನೇಲಿ ಬಾಣ್ತಿ ಒಳೆ ಕೂಸದೆ ಅದಕ್ಕೆ ನೀರು ಜಾಸ್ತಿ ಖರ್ಚಾಗ್ತದೆ ಮೊದಲಿಗಿಂತವ ಆಮೇಲೆ ಅಂಡೆ ಗುಂಡಿ ಏನು ಬಿಟ್ಟಿಲ್ಲ ಎಲ್ಲನೂ ತುಂಬಿಟ್ಟು ಮಡಗಿವಿ ಬರೀ ಎಲ್ಲಿ ನೋಡಿದ್ರು ನೀರು ತುಂಬಿರೋ ಏನೋ ಮಟ್ಟಿಗೆ ಅಯ್ಯೋ ನಾನು ಹಾಗೆ ಮಾಡಬೇಕು ತಕೋ ಒಂದೊಂದ್ಸರಿ ಕೈ ಕೊಟ್ಬಿಡ್ತದೆ ಕಣವ ಮಧ್ಯಾಹ್ನಕ್ಕೆ ಹಾಳುಗಳು ಬೇರೆ ಅಡುಗೆ ಮಾಡಬೇಕಾ ಈಗ ನೀರು ಇಟ್ಕೊಳಕ್ಕೆ ನೀರು ತಂದು ತುಂಬಬೇಕಾ ಅಯ್ಯ ಸಾಕಾಗೋಗತ್ತೆ ನನಗೆ ಅಯ್ಯೋ ತಕೋ ಸೊಸೆ ಬತ್ತಾಳಲ್ಲ ಮನೇಲಿ ವಾಗ್ತಾನ ಮಾಡ್ಕೊಂಡ್ರೆ ನೀನು ಹೋಗಿ ಆಚೆ ನೀರು ತರುವಂತೆ ಹೌದಾ ಈಗಿನ ಕಾಲದವರು ನಿಜವಾಗ್ಲೂ ನಮ್ಮ ಜೊತೆ ಹೊಂದ್ಕಕ್ಕೆ ಎಂತ್ಕೊಂಡು ಬಾಳರ ಬದುಕರ ಹೇಳು ನೀನೇ ಏನು ನಾವು ಅವ್ರಿಗೆ ಹೊಂದ್ಕೊ ಹೋಗ್ಬೇಕು ಅಷ್ಟೇ ಅದು ಬಿಟ್ರೆ ಇನ್ನೇನಿದ್ದದು ಏನೋ ನಾವು ಹೊಂದ್ಕೊಳಕ್ಕೆ ಸಿಕ್ಬಿಟ್ರೆ ನಮ್ಮ ಪುಣ್ಯ ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗದು ಮಗನ ಒಂದು ಎಡ್ತಿಬೇಕು ಅವ್ನು ಒಂದು ಜೀವನ ಬೇಕು ಅಂದ್ಬಿಟ್ಟು ಮದುವೆ ಮಾಡಬೇಕು ನಮ್ಮ ಜೊತೆಗೆ ಆಗಿನ ಕಾಲದಲ್ಲಿ ಹೊಂದ್ಕೊಂಡು ಹೋಯ್ತಿಲ್ಲ ಕಣವ ನಾವಾದರೆ ನಮ್ಮ ಅತ್ತೆದಿರು ಕಾಲಲ್ಲಿ ತೋರಿಸಿದ್ದಾರೆ ನಾವು ಕೈಯಲ್ಲಿ ಮಾಡವು ಈಗ ಮಾಡಾರ ಎಲ್ಲ ಬಿಟ್ಟಾಕು ಮಾಲನೆ ಮಾಡಾರ ನಿಮಗ ಮಾಲ ಸುದ್ದಿ ಬಿಟ್ಟಾಕು ಅವಳಿಗೆ ಹೊಂತಾರಕ್ಕ ನಿಮಗ ಬೇರೆಯವರು ಹೆಂಗೆ ಆಡ್ತಾರೋ ಹಂಗೆ ಮಾಡ್ತಾರೆ ಅಲ್ಲ ಅವ್ರು ಹೆಂಗೆ ಹಾಡಾರೋ ಅದಕ್ಕಿಂತ ಹೆಚ್ಚಾಗಿ ಹೊಟ್ಟೆ ಉಸ್ಕೊತಾರೆ ಮಾರ ಹಿತ ಹೊಟ್ಟೆ ಉಸ್ಕೋದಿಲ್ಲ ಇಂಥ ಮಾಡೋಕ್ಕೂ ಇಲ್ಲ ಬಿಟ್ಟಾಕು ಏನೋ ಮಾಲನ್ನ ಮಾಡಿ ಮುಟ್ಟು ಅಂತ ನಾವೇನು ಹಿಂಸೆ ಕೊಟ್ಟವ ಅದೇನೋ ಸರಿನೇ ತಕೋ ನಿಮಗೆ ಇನ್ನೇನು ಹೆಣ್ಣು ಒಪ್ಕೊಂಡಿದ್ದೀರಿ ಗಂಡನ ಮನೆ ನೋಡೋ ಶಾಸ್ತ್ರ ಮಾಡಿಬಿಟ್ಟಿದ್ರೆ ಏನು ಒಪ್ಪನ್ ಮಾತು ಮಾಡ್ಬಿಟ್ಟು ಮದುವೆ ಮಾಡಿಬಿಡ್ಬೋದಾಗಿತ್ತು ಯಾವಾಗ ಇಟ್ಕೊಳ್ಳೋದು ಗಂಡನ ಮನೆ ನೋಡೋ ಶಾಸ್ತ್ರವ ನೀನು ಅಡಿನ ಜೊತೆ ಮಾತಾಡಲಿಲ್ವ ನೀನು ಮಾತಾಡಿದ್ಕೆ ಅದೇ ನೋಡಿ ಯಾವ ಥರ ಹೇಳಿ ನೀವು ಅಂತ ನನ್ನ ಅಂತ ಕೂತಾರೆ ನಿನ್ನ ಗಂಡ ಅಂತ ಕೂತಾರೆ ಗಿರ್ಜಿನ ಜೊತೆ ಮಾತಾಡಿ ನೀವು ಏನು ನಿರ್ಧಾರ ಬೇಕೋ ತಗೊಳ್ಳಿ ಯಾವತ್ತು ಬೇಕೋ ಅವತ್ತು ಬಂದು ನೋಡ್ಕೊಂಡು ಹೋಗ್ಲಿ ನೀವು ಹೇಳಿ ಅಂತ ಅವರು ನಮ್ಮ ಮೇಲೆ ತಗ್ತಾರೆ ಅದಕ್ಕೆ ನೀನು ಕೇಳ್ಬಿಡಕ್ಕೆ ಯಾವತ್ತು ಬಂದರು ನೋಡು ತಾಳು ಮತ್ತು ನೀರು ಬಿಟ್ಬಿಡ್ಲಿ ಇಲ್ಲ ಇದು ಅನಿಸ್ತದೆ ಮನೇಲಿ ನೀರಿಗಿಲ್ಲ ಅಂದರೆ ಹಚ್ಕಟ್ಟಾಗಿ ನೀರನ್ನೆಲ್ಲ ಬಿಟ್ಬಿಡ್ಲಿ ಎಲ್ಲಕ್ಕೂ ತುಂಬ್ಕೊತೀನಿ ಮನೆಯೆಲ್ಲ ಹಚ್ಕಟ್ಟು ಮಾಡಿಬಿಡ್ತೀನಿ ಆಮೇಲೆ ಬೇಕಾದ್ರೆ ಬರಲಿ ಅಲ್ಲ ಮಾರಾಯ ನೀರು ಯಾವಾಗ ಬಿಟ್ಟರು ಹೆಣ್ಣಿನ ಮನೆಯವರು ಯಾವಾಗ ನೋಡಕ್ಕೆ ಬಂದರು ನೀರಿಗೆ ಹಚ್ಕೊಳಕ್ಕೆ ಹೋಗ್ಬೇಡ ಫೋನ್ ಮಾಡು ಅವರೇನು ಇದು ಏನೆಲ್ಲನೂ ಎಣಿಯಾಗೆ ಬೇಕು ಅಂತ ಕೇಳಕ್ಕಿಲ್ಲ ಕತೆ ಕಷ್ಟ ಸುಖಕ್ಕೆಲ್ಲ ಹೊಂದ್ಕ ಬಾಳ್ಕ ಹೋಯ್ತಾರೆ ಸರಿ ಹೇಳ್ದವ್ರ ಮನೆಯವ್ರಿಗೆ ಹೆಣ್ಣು ಒಪ್ಪಿಗೆ ಆಗದೆ ಅಂತ ಹೇಳ್ದೆ ಕಣ್ಮಗ ಹೇಳ್ದೆ ಬೇರೆಯವ್ರಾಗಿದ್ರೆ ನಾವು ಅನ್ನೋದೇ ತಡ ಭಾರಿ ಖುಷಿ ಆಗ್ಬಿಡೋರು ಇವಾಗ ಅವರು ಮೊದಲು ಕೇಳಿದ್ರು ನಮಗೆ ಸತ್ತಿ ಇಲ್ಲ ಕನಕ ನೀವು ಕರ್ಕೊಂಡ್ಬಂದಿರೋದು ಹೆಚ್ಚು ಮದುವೆ ಆದ್ರೂ ಸಿಕ್ಕಿಲ್ಲ ಹಾಕಿದ್ರು ಸಿಕ್ಕಿಲ್ಲ ಮನೆಗೆ ಬರ್ತೀರಿ ಒಯ್ತೇರಿ ಅಂತ ಅಂತಿದ್ರು ಭಾರಿ ಒಳ್ಳೆ ಮನ್ಸು ಕಣ್ಮಗ ಏನು ಅವರು ನಾವು ದೊಡ್ಡವರು ಅಂದ್ಬಿಟ್ಟು ನಾವು ಹೋದಾಗಲೇ ಮನ್ಸು ತೆಗ್ದಾಕ್ಬಿಟ್ಟವ್ರೆ ಏನು ಇವರು ಒಪ್ಕೊಳ್ಳಲ್ವ ಅಂದ್ಬಿಟ್ಟು ಈಗ ಭಾರಿ ಖುಷಿ ಆಗ್ತಾರೆ ಕಣ್ಮಗ ಮಗ ನಮ್ಗೇನು ಬೇಕಾಯ್ತು ರವಿಗೊಂದು ಹೆಣ್ಣು ಬೇಕು ಒಂದು ಒಳ್ಳೆ ಹೆಣ್ಣು ಸಿಕ್ಕದೆ ಹಣಕಾಸು ಲೆಕ್ಕ ಕೂತ್ಕೊಬೇಡ ಮದುವೆ ಆಮೇಲೆ ಏನಾದ್ರು ಯೋಚನೆ ಮಾಡಿ ಮಾಡೋಕ್ಕಾಯ್ತದೆ ಮೊದಲು ಗಂಡನ ಮನೆ ನೋಡ್ಕೊಬಿಡಿ ಶಾಸ್ತ್ರಕ್ಕೆ ಅವರೇನೋ ಗಂಡನ ಮನೆ ನೋಡಲೇಬೇಕು ಅಂತ ಅನ್ನಕ್ಕಿಲ್ಲ ಶಾಸ್ತ್ರಕ್ಕೆ ಶಾಸ್ತ್ರ ಮುನ್ವಾಗಿ ನೋಡ್ಕೊ ಹೋಗ್ಲಿ ಸರಿ ಕಣವ ನಿನ್ನಿಷ್ಟ ನೀನು ಹೆಂಗೆ ಹೇಳಿಯೋ ಹಂಗೆ ಮಾಡು ನೀನೇನು ಮಾಡೋಕ್ಕಾಗೋದು ಗಂಡನ ಮನೆ ನೋಡ್ಕೋಬೇಕಲ್ಲ ಹೇಳು ನೋಡೋದ ನಾಳೆ ಇಲ್ಲ ನಾಡಿದ್ದು ಬರೋಕೆ ಹೇಳ್ಬಿಡು ಅಲ್ಲ ಮಟ್ಟೆಯವರು ಕೆಲಸ ಇಲ್ಲ ಅಂತಿರು ಒಂದು 2-3 ದಿವಸ ಆಗಲೇ ಬಂದು ನೋಡ್ಕೊಂಡೋಗ್ಲಿ ಇಲ್ಲಾಂದ್ರೆ ಮರ ಹೊಲ್ಕೊಂಡೋದ್ರೆ ಏನು ಬರೋಕೆ ಇಲ್ಲ ನೀವೇ ಇದಿರೆಲ್ಲ ಮಾಡ್ಕೊಳ್ಳಿ ಅತ್ತೆಯವರೆಲ್ಲ ಬಾವ ಅವರೆಲ್ಲ ಅನ್ಕೊಂಡು ಕಾರಣ ಹೇಳ್ಕೊ ಕೂತ್ಕೋತಾರೆ ಅಳಕನ್ ಮಗ ಯಾವಾಗಲೂ ಒಂದೇ ಥರ ಅದು ಹೆಂಗೆ ಮದುವೆ ಹಬ್ಬ ಹುಣ್ಣಿಮೆ ಅನ್ನೋದು ಏನಕ್ಕಾಯ್ತು ಸಂಜೆ ಗಂಟೆ ಹೊಲದೆಲ್ಲ ಬಿಸಾಗಿದೆ ಏನವ ಅವ್ರಿಗೂ ವಯಸ್ಸಾಯ್ತೇನೋ ಸ್ವಲ್ಪ ದಿವಸ ಮಾಡ್ಕೊಳ್ಳಿ ವಯಸ್ಸಿರಾಗುತ್ತಲ್ಲಿ ದುಡ್ಕೋಬೇಕು ಕಣವ ಇರೋದೊಬ್ಬ ಮಗ ಅಚ್ಚುಕಟ್ಟಾಗಿರೋದು ಬೇಡ ನೀವು ಹೇಳೋದು ಸರಿನೇ ತಗೋ ಕುಳ್ಳ ಏನಂದ್ರೆ ಒಳ್ಳೆ ಹೆಣ್ಣು ಮಾಡ್ಕೊಳ್ಳಿ ಅಂತ ಅಂತಿದ್ದ ಆಮೇಲೆ ನೀವು ಏನು ಹೇಳ್ತೀವಲ್ಲ ಅತ್ತೆ ಯಾತೆ ಒಪ್ಪತ್ತೆ ಇಲ್ಲ ಅಂತಿದ್ದ ಹೋಗಿ ಮಾತಾಡ್ತೀನಿ ಬರ್ತೀನಿ ಅಂತ ಅಂತಿದ್ದ ಏನೋ ಅದೆಲ್ಲೋ ಅವ್ರ ಫ್ರೆಂಡು ಎಲ್ಲೋ ಕರೆದ್ರಂತೆ ಹೊಂಟೋಗವ್ರೆ ಮನೇಲಿಲ್ಲ ಅವನು ಹೋಗಿದ್ದಾನು ಬರೋದೆಷ್ಟು ದಿವಸ ಆದದು ಏನು ಹೇಳಲೇ ಇಲ್ಲ ಹೋಯ್ಕಿಲ್ಲ ಅಂತಿದ್ದ ಸಂಗಡುಗಾರವರಲ್ಲ ಅವ್ರು ಬಿಟ್ಟಾರ ಬಾ ಅವತ್ತಾರಿಗೆ ಹೋಗ್ಬಿಟ್ಟು ಸಂಜೆ ಹೊತ್ತು ಬಂದ್ಬಿಡಕ್ಕಾಯ್ತದೆ ಅಂದ್ಬಿಟ್ಟು ಹಂಗೆ ಕರೆದ್ರು ಅಲ್ಲ ಕಣವ ಯಾರ ಜೊತೆ ಹೋಗಿರೋದು ನೆಟ್ವಂಗಿರೋರ ಜೊತೆ ಹೋಗೋಣತಾರೆ ಆಮೇಲೆ ಕುಡ್ಕಿಡ್ಕರು ಆಮೇಲೆ ಏನೋ ಕೂಟ್ರಲ್ಲಿ ಹೋಗಿದ್ದಾನ ಎದ್ರಲ್ಲಿ ಹೋಗಿದ್ರು ಕೂಟ್ರಲ್ಲೇ ಹೋಗಿರೋದು ಅದಕ್ಕವ ಕಳ್ಸಕೋತೀನಿ ನೀನು ಈ ಕಾಲದಲ್ಲಿ ಸರಿ ಇಲ್ಲ ಕುಡ್ಕೊಂಡು ಪಡ್ಕೊಂಡು ಎಲ್ಲ ಫ್ರೆಂಡ್ಗಳೆಲ್ಲ ಇರ್ತಾರೆ ಅಂಥವ್ರ ಜೊತೆ ಕಳಿಸಿದ್ಯಲ್ಲ ನೀನು ಕುಳ್ಳ ಹಂಗಾಯ್ಕಿಲ್ಲ ಇರು ಸಂಜೆ ಗಂಟೆ ಅವನು ಎಟ್ಟಿಲೆ ಕೂತ್ಕೊಂಡು ಈ ಮಟ್ಟು ಅಂತ ಆದದ ಏನೋ ಅಲ್ಲಿ ಪರ ಮಾಡಾರಂತೆ ಯಾವುದೋ ಬೆಡ್ತಲ್ಲಿ ಅಲ್ಲಿ ಹೋಗೋಣ ಕದ ಊಟ ಮಾಡ್ಕೊ ಬರ್ತಾನೆ ಏನು ಕುಡಿಯೋದ ತಿನ್ನೋದು ಯಾವ ಥರ ಕಂಡಿದ್ದೀಯ ಮಾಲುನುವೆ ಬಾ ಅಂತ ಕರೆದ ನಾನೇ ಬೇಡ ಹೋಗಪ್ಪ ಅಲ್ಲಿ ಗಂಡಸರುಗಳೆಲ್ಲ ಬರ್ತಾರೆ ಎಲ್ಲವ ನೀವು ಸಂಗುಡ್ಗಾರರು ಎಲ್ಲೇನು ಮಾಡೋಕೆ ಇವಳು ಅಂತ ಅಂದ್ಬಿಟ್ಟು ಕಳಿಸ್ಲಿಲ್ಲ ಅವಳು ಹೋಗ್ಲಿಲ್ಲ ತಗೋ ಕೂಸೋತೆ ಇರಬೇಕು ಅಂದ್ಲು ಮದುವೆ ಮುಂಚೆ ಮಾಲು ನಮ್ಮನ್ನು ಕೂಸು ಅಂತ ಹಾಡ್ಬಿಟ್ಟಿದ್ರೆ ಬಾಂಗಿನ ಥರ ಮಾಡ್ಕೊತಿದೆ ಅಯ್ಯೋ ಆಯ್ತ ತಗೋ ಮಾಡುವಂತೆ
ಏನೋ ಹೆಣ್ಣು ಬಂದ್ಬಿಟ್ಟು ನಿಮ್ಮ ಮಗಳು ಬಾಳ್ತಾರ ಮಾಡ್ಬೇಡ ಅಂದದ. ಏ ಹಂಗಲ್ಲ ಕಣವ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಹೆಣ್ಣಿನ ಬಾಳ್ತಾರ ಮಾಡ್ಬೇಡ ಅಂದದ. ಸುಮ್ಮನಿರು. ಮನೇಲಿ ಏನಾರು ಹೆಣ್ಣಿದೇನಾರು ಆದರೆ ನನ್ನ ಕೇಳು, ನಾನು ಬಂದು ಮಾತಾಡ್ತೀನಿ ಅದ, ಆಯಿತಾ? ಅಷ್ಟು ನಂಬಿಕೆ ಹೆಣ್ಣಿನ ಮೇಲೆ. ಒಬ್ಬ ಮನುಷ್ಯನ ಎಷ್ಟು ದಿವಸ ನೋಡ್ಕೋಬೇಕು ಮಗ? ಹಾಂ, ಒಬ್ಬ ಮನುಷ್ಯನ ಬಗ್ಗೆ ತಿಳ್ಕೊಳಕ್ಕೆ ಎಷ್ಟೊತ್ತು ಬೇಕು? ಬಂದಾಗ ಒಟ್ಟಿಗೆ ನಾನು ಚೆನ್ನಾಗಿ ತಿಳ್ಕೊಂಡಿನಿ ಕತೆ, ಬೇರೆ ಹೇಳ್ಕೊಂಡಿಲ್ಲ ನೋಡಿನಲ್ಲ. ಅಯ್ಯಯ್ಯ, ಐಕ್ಕಳ ಯಾಸು ಪಾಸು, ಅಯ್ಯಪ್ಪ ಭಗವಂತ, ಕಣ್ಣಲ್ಲಿ ನೋಡಕ್ಕೆ ಹಾಕಿಲ್ಲ. ಏನೋ ಈ ಕಾಲದಲ್ಲಿ ಹಳ್ಳಿಲುವೆ ನೆಟ್ವರ್ಕ್ ನೇರವಾಗಿಲ್ಲ ಇತ್ತು ಅಂತೆವು ಇಂತೆವು ಬಟ್ಟೆ ಹಿಕ್ಕೊಂಡು ಸೋಕಿಗಾರರು ಕಷ್ಟ ಸುಖ ತಿಳಿದಿಲ್ಲ. ಅವ್ರನ್ನ ಹಂಗಿರ್ಬೇಡಿ ಹಿಂಗಿರ್ಬೇಡಿ ಅನ್ನೋಕೆ ಹೋಯ್ಕಿಲ್ಲ. ಕಾಲ ಬದಲಾಗದೆ ಅವರು ಬದಲಾಯ್ತಾರೆ ಹಂಗನ್ಬಿಟ್ಟು ಅಂಥವ್ರನ್ನೆಲ್ಲ ಕಟ್ಕೊಳಕ್ಕಾಗದ? ನಿಮಗೆ ಹಿಟ್ಟು ಸೊಪ್ಪು ಮಾಡ್ಕೊಟ್ರ, ಹಿಟ್ಟು ಸೊಪ್ಪು ಮಾಡ್ಕೊಡೋದ್ರಲ್ಲಿ ನಿಮಗೆ ನೆಟ್ವರ್ಕ್ ನೇರ ಮರ್ಯಾದೆ ಕೊಟ್ಟರೆ ಸಾಕು ಅಂತೆ ಕಾಲದಲ್ಲಿ. ಆಮೇಲೆ ರವಿಗಿಂತ ಏನಾರು ಇನ್ನೂ ಸಿಗ್ಬೋದಿರದ, ಏನಾದ್ರು ಕರ್ಕ ಬಂದ್ಬಿಟ್ರೆ ನಿಮ್ಮ ಮಗನ ಜೊತೆ ಹೇಳ್ತೀನಿ ಬಾಳಕ್ಕಿಲ್ಲ, 3 ದಿವಸ ಬಾಳಿದ್ರೆ ಹೆಚ್ಚು. ಯಾಕೆ ಅಲ್ವವ, ನಮ್ಮ 3 ಐಕ್ಳನ್ನ ನೋಡಿ ಮೇಲೆ ಹೆಣ್ಣೈಕ್ಳ ಅದಕ್ಕೆ ನಾನು ಬೇಡ ಅಂದಿತ್ತು. ನಮ್ಮ ಮನೆಯವರು ಹೆಂಗೆ ಅಂತಿದ್ರು, ಇನ್ನೆಲ್ಲೂ ಹೆಣ್ಣು ಸಿಕ್ಕಿಲ್ಲ ಅಂದರೆ ಯಾವ್ದಾರು ಇಲ್ಲೇ ಮದುವೆ ಮಾಡ್ಕೊಳ್ಳೋದ ಅಂತ. ಅದಕ್ಕೆ ನಾನು ಬೇಡಲೇ ಬೇಡ, ಎಷ್ಟೇ ದೂರ ಆದರೂ ಸಿಕ್ಕಿಲ್ಲ ರವಿಗೆ, ನಮ್ಮೂರವಂತೂ ಬೇಡ ಅಂದ್ಬಿಟ್ಟು ಹಂಗೆ ಇರೋದು. ಕಣ್ಣು ಮುಂದೆ ನೋಡಿರೋರ್ನ ಮದುವೆ ಮಾಡ್ಕೊಳಕ್ಕಾಗದವ ನೀನು? ಹೇಳು ನೀನು. ಅಯ್ಯೋ ಇಲ್ಲಕ್ಕ ಸುಮ್ಮನಿರು, ಯಾಕೆ ನನಗೆ ಗೊತ್ತಾಯ್ತಿಲ್ವಾ ಒಳ್ಳೆ ಕೆಲಸನೇ ಮಾಡಿದೆ ಅಂತೆ. ಸುಮ್ಮನಿರು. ರವಿ ಹೆಂಗಿದನು? ರವಿ ಮದುವೆ ಬಗ್ಗೆ ಏನು ಮಾತಾಡಿಲ್ಲ, ಈತಗೆ ಬೇಕು ಅಂದಿಲ್ಲ, ಈತಗೆ ಬೇಡನೂ ಅಂದಿಲ್ಲ. ಅಲ್ಲ ಮದುವೆ ಆಗಬೇಕು ಅಂದ್ಬಿಟ್ಟು ನಾನು ಮದುವೆ ಆಯ್ತೀನಿ ಅಂತ ಒಂದು ಸಿಲೆಟು ಬಳ ಪಡ್ಕೊಂಡು ಸಿಗಿಸ್ಕೊಳ್ಳಲ್ಲ. ಹಾಯ್ ಕಳಿಸ್ಬಿಟ್ಟು ಕಲ್ಲೇ ಏನೋ ಅವ್ನ ನಡವಳಿಕೆ ನೋಡ್ಕೊಂಡು ಹೆಂಗೆ ನೀನೇ ಅರ್ಥ ಮಾಡ್ಕೋಬೇಕು. ನೋಡು ಹೋಗ್ಲಿ, ಮದುವೆ ಹೆಣ್ಣು ಇಷ್ಟ ಇಲ್ಲ ಅಂದಿದ್ರೆ ನಂಗೆ ಬೇಡ ಅಂತ ನಾನು ಇಷ್ಟ ಇರೋಕ್ಕೆ ಸುಮ್ಮನಿರೋದು. ಹಂಗಂದಿಯವ ಯಾವುದೇ ಹೆಣ್ಣು ಒಪ್ತಿರ್ತಿಲ್ಲ ಅಚ್ಚುಕಟ್ಟಾಗಿ. ಏನೋ ಇಷ್ಟ ಬಂದದೆ ಮದುವೆಗೆ ಅಲ್ಲ ಒಪ್ಕೊಂಡವ್ರೆ. ಈ ಹೆಣ್ಣಾರುವೆ ಹೊಸಿ ಮರ್ಯಾದೆ ಉಳಿಸ್ಬಿಟ್ರೆ ಸಾಕೋಕನವ. ಉಳಿಸ್ತದೆ ತಕೋ. ಇಲ್ಲ ಮಧ್ಯದಲ್ಲಿ ನಾನು ಬಂದು ನಿಂತ್ಕೊತಿದ್ನ, ಮಧ್ಯಸ್ಥಿಕೆ ವಹಿಸ್ಕೊಂಡಿಲ್ಲ ನಿನ್ನ ಮಗನ ಮದುವೆ ಮಾಡೋಕ್ಕೆ. ಹೆಣ್ಣು ಚಂದುಳ್ಳಿ ಹೆಣ್ಣಾಗಕ್ಕೆ ಬಂದಿರೋದು. ಎಂತೆಂತ ಹೆಣ್ಣು ಕಟ್ಟಕ್ಕಾಗದ? ತಲೆ ಕೆಡ್ಸ್ಕೊಬೇಡ. ನಾಳೆ ನಾಳಿದ್ದು ಫೋನ್ ಮಾಡ್ಬಿಟ್ಟು ಹೇಳ್ಬಿಡೋಣ ಬರೋಕ್ಕೆ. ಹೇಳ್ಬಿಡು, ನಾಳೆಗೆಲ್ಲ ನಾಳಿದ್ದು ಫೋನ್ ಮಾಡಿ ಹೇಳ್ಬಿಡು. ಯಾವತ್ತಿದ್ದಾರೆ ಅವರು, ಯಾವತ್ತು ಪುರ್ಸೋತಾದರು ಅದು ಬಂದು ನೋಡ್ಕೊಂಡು ಹೋಗ್ಲಿ. ಆದಮೇಲೆ ಫೋನ್ ಮಾಡಿ ಹೇಳ್ಬಿಡಿ, ಏನು ನಾಳೆ ಬಂದರು ಇಲ್ಲ ನಾಳಿದ್ದು ಬಂದರು ಅಂತ. ನಾವು ಅಡಿಗೆ ಏನಾದ್ರು ಮಾಡ್ಕೊಳಕ್ಕೆ ಸರಿ ಆಯ್ತದೆ. ಸರಿ ಕಣ್ಮಗ, ಅಚ್ಚುಕಟ್ಟಾಗಿ ಅಡುಗೆ ಮಾಡು. ಅನ್ನ ಸಾರು ಪಾಯಸ ಮಾಡು, ಹಪ್ಪಳ ಉಪ್ಪಿನಕಾಯಿ ಯಾವ್ದಾರು ಒಂದು ಪಲ್ಯ, ಆಯ್ತಾ? ಅಷ್ಟು ಮಾಡು, ಮರ್ತ್ಕೊಬೇಡ ಅಷ್ಟ. ಸರಿ ತಕೋ. ಏನಾರು ಆಗಲಿ ಈ ಮನೇಲಿ ಎಲ್ಲ ಮದುವೆನೂ ಅಚ್ಚುಕಟ್ಟಾಗ ಪಾರತಿ ಮದುವೆ ಒಂದು ಅಚ್ಚುಕಟ್ಟಾಗ ಆಗ್ಬಿಟ್ಟಿದ್ರೆ ಎಲ್ಲ ನಿಂತ್ಕೊಂಡು ಮಾಡ್ಕೊಂಡು ಚೆನ್ನಾಗಿರೋದು. ಅಯ್ಯೋ ಬುಡವ, ಹಣೆ ಬರ್ದಲ್ಲಿ ಬರ್ದಂಗೆ ಕತೆ. ಇನ್ನೇನು ಮಾಡೋಕ್ಕಾಗದು? ಈಗೇನು ಗಂಡ ಚೆನ್ನಾಗಿಲ್ವಾ, ಚೆನ್ನಾಗಿ ನೋಡ್ಕೊಳಕ್ಕಿಲ್ವಾ? ಬಿಡು, ಇನ್ನೇನು ಮಾಡೋಕ್ಕಾಯ್ತಿಲ್ಲ ಕತೆ. ಏನೋ ಒಪ್ಪಿಕೊಂಡು ಮನೇಲಿ ಮಾತಾಡ್ಕೊಂಡು ಮದುವೆ ಆಗೋಳು. ಏನೋ ಮನೇಲಿ ಯಾರು ಮಾತು ಕೇಳಲಿಲ್ಲ. ಆಮೇಲೆ ಎದ್ರುಕೊಬಿಟ್ಟವಳೆ. ಮನೇಲಿ ಹೇಳಿದ್ರೆ ಮದುವೆ ಮಾಡಿರೋಗ್ಬಿಟ್ಟಾರ ಅಂದ್ಬಿಟ್ಟು ಬಿಡು, ಸುಮ್ಮನೆ ಆಗೋಗಿದ್ಕೆಲ್ಲ ಎಲ್ಲ ತಲೆ ಕೆಡ್ಸ್ಕೊಂಡು. ಸರಿ ಕಂತಕ್ಕೂ ಆಗೋಗಿರೋದಕ್ಕೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆದದ? ಅವತ್ತು ಹಾಳು ನೀರು ತಂದುಬಿಡ್ತೀನಿ. ಆಮೇಲೆ ಸ್ವಲ್ಪ ನೀರು ಇಟ್ಕೊಳಕ್ಕೆ ಬರ್ತಾರೆ ಕಣವ. ನೀವು ಒಂದು 4-5 ಚೋರ್ಗೆ ನೀರು ತಂದುಬಿಡ್ಬಿಟ್ಟು ಆಮೇಲೆ ಬೇಕಾದ್ರೆ ಮಾತಾಡ್ತೀನಿ. ನಡಿ, ನಾನು ಒಂದು 4 ಚೋರ್ಗೆ ಓದ್ಕೊಟ್ಟನಂತೆ. ಏನು ಬೇಡ ಹಾಕೊಂಡು ಕೂತ್ಕೋ, ಸುಮ್ಮನೆ ನೀನೇನು ಮಾಡಕ್ಕೆ ಇರುತ್ತಿ ಬೇಡ ಇರು. ಇಲ್ಲ ಬಾಗಿಜ್ಜ ಮನೇಲಿ ಡ್ರಮ್ಗೆ ತುಂಬವೆ ಹತ್ರದಲ್ಲಿ ಅದೇ ಮಕ್ಕಳು ಹೋಗಿ ನೀರು ಕೊಡದೆ ಬಿಟ್ಟು ಹಿಂಗೆ ಹಾಡ್ತಾ ಕೂತಿದ್ದಲ್ಲ. ಸುಮ್ಮನೆ ಇರು, ಅಲ್ಲೇ ಬಾಣ್ತಿ ಮನೆ ನೀರು ಪರಿ ಜಾಸ್ತಿ ಬೇಕು. ಸುಮ್ಮನಿರು, ನಿಂಗೂ ಬುದ್ಧಿ ಬರೋಕ್ಕಿಲ್ಲ ನೀರು ಬಿಟ್ಟಾಗ ಹೆಚ್ಚಾಗಿ ತುಂಬ್ಕೊಳ್ಳೋದ ಅಂತ. ಒಂದು 4 ಚೋರ್ಗೆ ಹೆಚ್ಚಾಗಿ ತುಂಬ್ಕೊಬಿಟ್ರೆ ಏನಾದದು? ಅದಕ್ಕೆ ತುಂಬ್ಕೊತಿದ್ಯಲ್ಲ. ನಾಳೆಯಿಂದ ನಾನು ಹೆಚ್ಚು ಬುದ್ಧಿ ಕಲಿ, ಒಂದು 4 ಚೋರ್ಗೆ ಹೆಚ್ಚಾಗಿ ತುಂಬ್ಕೊಳ್ಳೋದ ಹಿಂಗೆ ಆದರೆ ಒಸಿ ಹಿಂಸೆಯ. ಈ ಕಾಲದಲ್ಲೂ ನಮಗಿಂತ ಹೆಚ್ಚಾಗಿ ಬದುಕು ಕೂತಿದ್ಯಲ್ಲ ನೀನು. ನಮ್ಮ ಕಾಲದಲ್ಲಿ ಏನೋ ಗತಿ ಇದ್ದಿಲ್ಲ, ಅಷ್ಟು ದೂರ ಹೋಗಿ ನೀರ ಪರ ಓದ್ಕೊಬರೋರು ಈಗಲೂ ಅದೇ ಬಾಳ್ ಬದುಕ್ತಾ ಕೂತಿದ್ಯಲ್ಲ. ಯಾವಾಗ ಹೇಳಿದ್ನಲ್ಲವ, ಅದೇ ಔಷಧಿ ಹೊಡೆದ್ಬಿಟ್ಟು ನೀರು ತುಂಬ್ಕೊಂಡು ಅಂತ. ನಿಮ್ಗೆ ಅಣ್ಣಾರು ಹೇಳೋದು ಬೇಡವಾ ಹೊಸ ನೀರು ಜಾಸ್ತಿ ತುಂಬ ಔಷಧಿ ಹೊಡಿತೀವಿ ಅಂತ? ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈವ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರುತ್ತೆ ಮತ್ತೆ.